ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದ ಮಧ್ಯೆ ನಿರ್ಮಾಣಗೊಂಡಂತಹ ರಾಜ್ಯದ ಮೂರನೇ ಅತಿ ಎತ್ತರದ ಧ್ವಜಸ್ತಂಭದಿಂದ ರಾಷ್ಟ್ರಧ್ವಜ ಹರಿದು ಕೆಳಗೆ ಬಿದ್ದಿದೆ. ಪುತ್ತೂರಿನಲ್ಲಿ ಮಾರ್ಚ್ 16ರ ರಾತ್ರಿ ಬೀಸಿದಂತಹ ಸಾಧಾರಣ ಗಾಳಿಗೆ ಈ ಧ್ವಜ ಹರಿದು ನೆಲಕ್ಕೆ ಅಪ್ಪಳಿಸಿದೆ. ಉದ್ಘಾಟನೆಗೊಂಡು 1 ತಿಂಗಳು ಕಳೆಯೋದ್ರೊಳಗೆ ಧ್ವಜ ಹರಿದು ಬಿದ್ದಿರೋದು ಇದೀಗ ಭಾರೀ ವಿವಾದಕ್ಕೂ ಕಾರಣ ಆಗಿದೆ. ಬಿಜೆಪಿ ಈ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಮಹಾಲಿಂಗೇಶ್ವರ ದೇವಸ್ಥಾನದ ಭಕ್ತರು ಇದು ದೇವರ ಅಸಹಕಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ಶಿವಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಿರ್ಮಾಣಗೊಂಡಿರುವಂತಹ ಧ್ವಜಸ್ತಂಭ ವಿವಾದದ ಕೇಂದ್ರ ಬಿಂದುವಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ನಗರಸಭೆಯ ಜಾಗದಲ್ಲಿ ರಾಜ್ಯದ 3ನೇ ಅತಿ ಎತ್ತರದ ಧ್ವಜಸ್ತಂಭ ನಿರ್ಮಿಸಲಾಗಿದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಧ್ವಜಸ್ತಂಭವನ್ನು ನಿರ್ಮಿಸಲಾಗಿದ್ದು, ಈ ಧ್ವಜಸ್ತಂಭಕ್ಕೆ ಅಳವಡಿಸಲಾಗಿದ್ದ ರಾಷ್ಟ್ರಧ್ವಜ ಹರಿದು ಬಿದ್ದಿರುವಂಥದ್ದು ಈ ವಿವಾದಕ್ಕೆ ಕಾರಣ ಆಗಿದೆ. ಮಾರ್ಚ್ 16ರಂದು ರಾತ್ರಿ ಪುತ್ತೂರು ನಗರದಲ್ಲಿ ಸುರಿದ ಸಾಧಾರಣ ಮಳೆ ಮತ್ತು ಬೀಸಿದ ಸಾಧಾರಣ ಗಾಳಿಗೆ ರಾಷ್ಟ್ರಧ್ವಜ ಹರಿದು ಬಿದ್ದಿದೆ. ಧ್ವಜವು ನೇರವಾಗಿ ಧ್ವಜಸ್ತಂಭದ ಪಕ್ಕದಲ್ಲೇ ಇರುವ ವಿದ್ಯುತ್ ತಂತಿ ಮೇಲೆ ಬಿದ್ದು ಇಡೀ ನಗರದಲ್ಲಿ ಕೆಲವು ಸಮಯ ವಿದ್ಯುತ್ ಸಂಪರ್ಕವನ್ನೇ ಕಳೆದುಕೊಂಡಿತ್ತು. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಧ್ವಜಸ್ತಂಭ ಒಂದೇ ಮಳೆಗೆ ಕೊಂಚ ಬಾಗಿದಂತೆ ಕಂಡು ಬರ್ತಾ ಇದ್ದು ಧ್ವಜ ಹರಿದು ಹೋಗಿದೆ. ಉದ್ಘಾಟನೆಗೊಂಡು 1 ತಿಂಗಳೊಳಗೆ ಧ್ವಜ ಬಿದ್ದಿರೋದು ಕಳಪೆ ಕಾಮಗಾರಿಯ ಪರಿಣಾಮವೇ ಎನ್ನುವ ಆರೋಪಗಳು ಕೇಳಿಬಂದಿವೆ. ಸುಮಾರು 1 ಕೋಟಿ ರೂಪಾಯಿ ಖರ್ಚು ಮಾಡಿರುವುದು ಈ ರೀತಿ ಹರಿದು ಬೀಳಲು ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆಯೇ ಎನ್ನುವ ಸಂಶಯವನ್ನ ಹುಟ್ಟುಹಾಕ್ತಾ ಇದೆ. ಪುತ್ತೂರು ನಗರಸಭೆ ನಗರ ಪ್ರಾಧಿಕಾರ ಶಾಸಕ ಶಿವಕುಮಾರಯ್ಯ ಅನುದಾನದಲ್ಲಿ ಧ್ವಜಸ್ತಂಭ ನಿರ್ಮಾಣಗೊಂಡಿದೆ. ಧ್ವಜಸ್ತಂಭವನ್ನು ಮೊದಲು ದೇವಸ್ಥಾನದ ಗದ್ದೆಯಲ್ಲೇ ನಿರ್ಮಾಣ ಮಾಡಲು ಶಾಸಕರು ಸಿದ್ಧತೆ ನಡೆಸಿದ್ದು, ಈ ಯೋಜನೆಗೆ ದೇವಸ್ಥಾನದ ಭಕ್ತ ಮಂಡಳಿ ವಿರೋಧವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಗದ್ದೆಯ ಪಕ್ಕದಲ್ಲೇ ಇರುವ ಪುತ್ತೂರು ನಗರಸಭೆಗೆ ಸಂಬಂಧಪಟ್ಟ ಜಾಗದಲ್ಲಿ ನಿರ್ಮಿಸಲಾಗಿತ್ತು. ಆದರೆ ದೇವಸ್ಥಾನದ ಕೊಡಿಮರಕ್ಕೆ ಎದುರುಮುಖವಾಗಿ ಮತ್ತು ಕೊಡಿಮರದಿಂದ ಎತ್ತರಕ್ಕೆ ಈ ಧ್ವಜಸ್ತಂಭ ನಿರ್ಮಿಸೋದಕ್ಕೆ ಈ ಹಿಂದೆಯೇ ವಿರೋಧಗಳು ಕೇಳಿಬಂದಿದ್ವು. ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿದ್ವಾಂಸರೊಬ್ಬರು ಕೊಡಿಮರಕ್ಕೆ ಎತ್ತರವಾಗಿ ಮತ್ತು ಅದರ ಎದುರಾಗಿ ಧ್ವಜಸ್ತಂಭ ನಿರ್ಮಾಣ ಮಾಡುವಂಥದ್ದು ದೇವಸ್ಥಾನದ ದೃಷ್ಟಿಯಿಂದ ಒಳ್ಳೆಯದಲ್ಲ ಎಂದಿದ್ರು. ಈ ನಡುವೆ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವ ನಿಮಿತ್ತ ದೇವರ ಬ್ರಹ್ಮರಥವನ್ನ ಹೊರಗಡೆ ಇಡುವ ಸಮಯದಲ್ಲಿ ಗಾಳಿ ಮಳೆ ಬಂದಿರೋದು ಮತ್ತು ಧ್ವಜ ಬಿದ್ದಿರೋದು ಶುಭ ಲಕ್ಷಣಗಳಲ್ಲ ಎನ್ನುವ ಮಾತುಗಳು ಕೇಳಿ ಬರಲಾರಂಭಿಸಿದೆ. ಹೌದು, ನಿನ್ನೆ ರಾತ್ರಿ ಸುಮಾರು 9 ಗಂಟೆ ಸಮಯಕ್ಕೆ ನಮ್ಮ ಇಲ್ಲಿ ನೆಲ್ಲಿಕಟ್ಟೆಯಲ್ಲಿ ನಮ್ಮ ಧ್ವಜಸ್ತಂಭ ನಮ್ಮ ರಾಷ್ಟ್ರಧ್ವಜವನ್ನು ನಿರ್ಮಿಸುವಂಥ ಧ್ವಜಸ್ತಂಭ ಅದರ ಭಾಗ ನಿನ್ನೆ ಕೆಳಗೆ ಬಿದ್ದಿದೆ. ಇದು ನಮ್ಮ ರಾಷ್ಟ್ರಕ್ಕೆ ಒಂದು ಗೌರವ ತರುವಂಥ ಒಂದು ಧ್ವಜಸ್ತಂಭ. ಅದು ಈಗ ಇಲ್ಲಿ ಅಳವಡಿಸಿ ಹೆಚ್ಚು ಕಮ್ಮಿ 2 ತಿಂಗಳಾಯ್ತಷ್ಟೇ. ಇದನ್ನು ನಿರ್ವಹಿಸುವುದು ಕೂಡ ಅದರ ಇಂಜಿನಿಯರ್ಸ್ ಮತ್ತು ಅದನ್ನು ಕಾಮಗಾರಿಯನ್ನು ನಡೆಸಿದ ಕಾಂಟ್ರಾಕ್ಟರ್ಸ್ ಕೂಡ ಅದನ್ನು ಬಹಳ ತರಾತುರಿಯಲ್ಲಿ ಅದನ್ನು ಅಳವಡಿಸಿದ್ದಾರೆ. ಅದಕ್ಕೆ ಸೂಕ್ತ ಭದ್ರತೆ, ರಕ್ಷಣೆ ವ್ಯವಸ್ಥೆ ಇದನ್ನೆಲ್ಲ ಗಮನಿಸಬೇಕಿತ್ತು ಅವರು. ಮತ್ತು ಈ ಕಾಮಗಾರಿ ಕೂಡ ಇಲ್ಲಿ ಜನರು ಮಾತಾಡುವ ದೃಷ್ಟಿಯಲ್ಲಿ ತುಂಬ ಕಳಪೆ ಇದೆ, ಅದರಲ್ಲಿ ಗೋಲ್ಮಾಲ್ ಆಗಿದೆ, ಈ ಥರ ಎಲ್ಲ ಜನರು ಮಾತಾಡ್ತಾ ಇದ್ದಾರೆ. ಅದು ಕಾಮಗಾರಿ ಆಗುವಾಗಲೇ ಆ ಥರ ಮಾತಾಡ್ತಾ ಇದ್ರು. ಈಗ ಅದಕ್ಕೆ ಪೂರಕವಾಗಿ ಈ ಧ್ವಜ ಕೂಡ ಬಿದ್ದಿದೆ. ಹಾಗಾಗಿ ಈ ಕಾಮಗಾರಿ ನಡೆಸಿದವರ ವಿರುದ್ಧ ಮತ್ತು ಅದರ ಟೆಂಡರ್ ಮತ್ತು ಇದರಲ್ಲೆಲ್ಲ ಗೋಲ್ಮಾಲ್ ಆಗಿದೆ ಅಂತ ನಮಗೆ ಜನರು ಮಾತಾಡ್ತಾ ಇದ್ದಾರೆ. ಹಾಗೆ ಇದರ ಬಗ್ಗೆ ಒಂದು ತನಿಖೆ ಆಗಬೇಕು. ನಮ್ಮ ರಾಷ್ಟ್ರದ ಗೌರವ ಕಾಪಾಡುವಂಥ ವಿಷಯ. ಆದ ಕಾರಣ ನಿಮ್ಮ ಮೂಲಕ ಇದರ ಬಗ್ಗೆ ಸೂಕ್ತ ತನಿಖೆ